Hello everyone, welcome back to my channel. ನೀವೆಲ್ಲ ಯಾಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಂತ ಹೇಳಿದರೆ ಐ ವಿಲ್ ಗಿವ್ ಯು ರೀಸನ್ಸ್. ಬೇಸಿಕಲಿ ಐ ಆಮ್ ಫುಲ್ ಆಫ್ ಡ್ರಾಮಾ ಕ್ವೀನ್. ನನ್ನ ಲೈಫಲ್ಲಿ ನಡೆದಿರೋ ಒಂದಷ್ಟು ಡ್ರಾಮಾಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಐ ಆಮ್ ಮೆಸ್ಸಿ. ಸೊ ನನ್ನ ಮೆಸ್ಸಿ ಮೂಮೆಂಟ್ಸ್ ಆಗಿರ್ಬೋದು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಯು ಡೋಂಟ್ ಹ್ಯಾವ್ ಟು ಫೀಲ್ ಅಲೋನ್ ಆ್ಯಂಡ್ ಮೋರ್ ರಿಲೇಟಬಲ್ ಟು ಮೀ. ಸೊ ಈ 1 ವೀಕಲ್ಲೇ ಒಂದಷ್ಟು ಕ್ಲಾಸಿಕ್ ಕಲೆಕ್ಷನ್ಸ್ ಇವೆ, ಅದೇ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ಆ ಚಾಣಕಕ್ಕೆ ಡಿಸಿಷನ್ ತೊಗೊತೀನಿ. ಲೈಕ್ ಲೈಫಲ್ಲಿ ಫೋಮೋ ಇರಬಾರ್ದು, ನೆಕ್ಸ್ಟು ರಿಗ್ರೆಟ್ ಮಾಡಬಾರ್ದು, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು ಅಂತೆಲ್ಲ ಹೇಳಿ ಚಾನಲ್ ಏನೋ ಕ್ರಿಯೇಟ್ ಮಾಡ್ತೀನಿ. ದ ಡೇ ಐ ಸ್ಟಾರ್ಟೆಡ್ ಟು ರೆಕಾರ್ಡ್ ಎ ವಿಡಿಯೋ ಆ್ಯಂಡ್ ಅದು ರೆಕಾರ್ಡ್ ಕ್ಯಾಮ್ರಾ ಸೆಟ್ ಆಗಿರುತ್ತೆ, ಆ್ಯಂಗಲ್ ಸೆಟ್ ಆಗಿರುತ್ತೆ, ಲೈಟಿಂಗ್ಸ್ ಇರುತ್ತೆ, ಎಲ್ಲ ಇರುತ್ತೆ ಆಯಿತಾ, ಕಂಪ್ಲೀಟ್ಲಿ ಸೆಟ್. ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಅನ್ನೋ ಅಷ್ಟರಲ್ಲಿ ಭೂಮ್ ಕರೆಂಟ್ ಹೋಗಿರುತ್ತೆ. ಆ್ಯಂಡ್ ಎಷ್ಟೋ ದಿನದಿಂದ ಅಂದ್ಕೊಂಡಿರ್ತೀನಿ ಮಾಡಬೇಕು, ಆ ಟೈಮಲ್ಲೇ ಕರೆಂಟ್ ಹೋಗ್ಬೇಕಾ ಅಂತ ಅನಿಸುತ್ತೆ. ಓಕೆ ಫೈನ್, ಬರುತ್ತೆ ಕರೆಂಟು ಅಂತ ಅಂದ್ಕೊಂಡು ಬಿಡೋಣ. ಬಟ್ ಮೈಂಡಲ್ಲೆಲ್ಲ ಓಕೆ ಇದೇನಾದರೂ ಅಪಶಕುನ ಆಯಿತಾ, ಫಸ್ಟ್ ಹಿಂಗಾಗೋಯ್ತಲ್ಲ, ಯೂನಿವರ್ಸ್ ಏನಾದರೂ ಸಿಗ್ನಲ್ ಕೊಡ್ತಿದ್ಯಾ ಅಂತ ಹೇಳಿ ಅಂತ ಒಂದು ಥಾಟ್ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು UGC ಪ್ರಾಡಕ್ಟ್ಸ್ನ ಫೋಟೋಶೂಟ್ ಮಾಡೋಣ, ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಒಂದಷ್ಟು ಪ್ರಾಡಕ್ಟ್ಸ್ನ ಅಮೆಝಾನಿಂದ ಆರ್ಡರ್ ಮಾಡ್ತೀನಿ, ದಟ್ ಬ್ಯಾಕ್ ಡ್ರಾಪ್ಸ್. ಸೊ ಫುಲ್ ಖುಷಿಯಾಗಿರ್ತೀನಿ ಆಯಿತಾ. ದ ಡೇ ನನಗೆ ಅಮೆಝಾನ್ ಪ್ರಾಡಕ್ಟ್ ಬರ್ತಿದೆ ಅಂತಂದರೆ ಏನೋ ದಬಾಕ್ಬಿಡೋಣ, ಏನೋ ಮಾಡ್ಬಿಡೋಣ ಅಂತೆಲ್ಲ ಫುಲ್ ಜೋಶಾಗಿರುತ್ತೆ. ಅಮೆಝಾನ್ ಪ್ರಾಡಕ್ಟ್ ಅಂದರೆ ಬಂತು, ಹಿಂಗೆ ತೆಗಿತೀನಿ, ಡ್ಯಾಮೇಜ್ ಪ್ರಾಡಕ್ಟ್. ಆ್ಯಂಡ್ ಐ ವಾಸ್ ಲೈಕ್ ವಾಟ್ ದ ಹೆಲಿ ಬ್ರೋ, ಆಲ್ ದಿಸ್ ಮೂಮೆಂಟ್ಸ್ ವೈ ಮೀ ಅನ್ನೋ ಥರ ಆಗಿಬಿಡುತ್ತೆ. ಆ್ಯಂಡ್ ಓಕೆ ಫೈನ್, ಅದನ್ನು ನಾನು ರಿಟರ್ನ್ ಕೂಡ ಮಾಡಿದ್ದೀನಿ. ಡ್ಯಾಮೇಜ್ ಅಂತ ಹೇಳಿದ್ದು ಕೂಡ ಒಂದು ನೆನಪಾಯಿತು. ಈಗ ರೀಸೆಂಟ್ಲಿ ನಾನು ಒಂದು ಹೋಟೆಲಿಗೆ ಹೋಗಿದ್ದೆ. ನಾನು ಯಾವುದಾದ್ರೂ ಮದುವೆ ಮನೆ ಅಥವಾ ಏನೇ ಒಂದು ಫಂಕ್ಷನ್ ಹಾಲಿಗೆ ಹೋದ್ರು, ಊಟಕ್ಕೆ ಕರೆದಿರ್ತಾರಲ್ವ, ಸೊ ಆ ಟೈಮಲ್ಲಿ ಕರೆಕ್ಟಾಗಿ ನಾನು ಪ್ಲೇಟ್ ನೋಡ್ತೀನಿ ಆಯಿತಾ. ಎಲ್ಲರೂ ಪ್ಲೇಟ್ ನೋಡ್ತೀನಿ, ನಾನು ಎಲೆ ನೋಡ್ತೀನಿ, ಎಲೆ ಅಲ್ವಾ ಹಾಕೋದು. ಸೊ ಎಲ್ಲರೂ ಎಲೆ ನೋಡ್ತೀನಿ, ನಾನು ಎಲೆ ನೋಡ್ತೀನಿ, ಎಲ್ಲರೂ ಎಲೆ ಚೆನ್ನಾಗಿರುತ್ತೆ ಆಯಿತಾ. ನನ್ನ ಎಲೆ ಮಾತ್ರ ಯಾವಾಗಲೂ ಕಿತ್ತೋಗಿರುತ್ತೆ. ಇದು ಲೈಕ್ ಲಿಟ್ರಲಿ ನಾನು ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೀನಿ ರೀಸೆಂಟಾಗಿ ಆಗಿರೋದು. ಬಿಕಾಸ್ ನಾವು ಐ ನೀಡ್ ಆಲ್ ದ ಸ್ಕ್ರೀನ್ಶಾಟ್ ರೆಫರೆನ್ಸಸ್ ರೈಟ್. ಈ UGC ಯೂಟ್ಯೂಬು ಎಲ್ಲ ಬೇಡ. ಓಕೆ ಆಯಿತಾ. ಸೊ ನೆಕ್ಸ್ಟ್ ಇನ್ ಪ್ರೊಫೆಷ್ನಲ್ ಲೈಫಲ್ಲಿ ಹೇಗಿದೆ ಅಂತಂದರೆ ಅಲ್ಲೂ ಹಿಂಗೇನೆ ಆಯಿತಾ. ಏನಾದರೂ ಇವಾಗ ಒಂದು ಎಕ್ಸಾಂಪಲ್ ಏನಾಯಿತು ಅಂತಂದರೆ, ಮ್ಯಾನೇಜರು ಹೈಕ್ಗೋಸ್ಕರ ಕಾಲ್ ಶೆಡ್ಯೂಲ್ ಮಾಡಿರ್ತಾರೆ. ಇವೆಲ್ಲ ಈಗ ರೀಸೆಂಟಾಗಿ ಆಗಿರೋದಾಯ್ತಾ. ಮ್ಯಾನೇಜರು ಹೈಕಿಗೆ ಕಾಲ್ ಶೆಡ್ಯೂಲ್ ಮಾಡಿರ್ತಾರೆ. ಆ್ಯಂಡ್ ನಾನು ಅಂದ್ಕೊಂಡು ಫುಲ್ ಪ್ರಿಪೇರ್ಡ್ ಆಗಿರ್ತೀನಿ. ಹೆಂಗೆ ಪ್ರಿಪೇರ್ ಆಗಿರ್ತೀನಿ ಅಂತಂದರೆ, ಓಕೆ ನಾನು ನೆಗೋಷಿಯೇಟ್ ಮಾಡಬೇಕು, ಈ ಥರ ಮಾತಾಡಬೇಕು, ಆ ಥರ ಮಾತಾಡಬೇಕು, ನಾನು ಇದು ದಬ್ಬಾಕಿದ್ದೀನಿ, ಅದು ದಬ್ಬಾಕಿದ್ದೀನಿ, ನನಗೆ ಹಂಗೆ ಬೇಕು ಹಿಂಗೆ ಬೇಕು ಅಂತೆಲ್ಲ ಹೇಳೋಣ ಅಂತೇಳಿ ಫುಲ್ ಐ ಆಮ್ ರೆಡಿ. ಆ್ಯಂಡ್ ಕಾಲ್ ಕೂಡ ಶೆಡ್ಯೂಲ್ ಮಾಡ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಅವರೊಂದು ಹೈಕ್ ನಂಬರ್ ಹೇಳ್ತಾರೆ ಆ್ಯಂಡ್ ನಾನು ಅದಕ್ಕೆ ನೆಗೋಷಿಯೇಟ್ ಮಾಡೋಣ ಅನ್ನೋಷ್ಟರಲ್ಲೇ ಅವ್ರನ್ನ ಯಾರೋ ಕಾಲ್ ಪುಲ್ ಮಾಡಿಬಿಟ್ಟಿರ್ತಾರೆ. ಐಶ್ವರ್ಯ, ಐ ವಿಲ್ ಬಿ ಬ್ಯಾಕ್, ಐಮ್ ಜಸ್ಟ್ ಗೆಟಿಂಗ್ ಎ ಕಾಲ್ ಫ್ರಮ್ ಅನದರ್ ಟೀಮ್. ಆ್ಯಂಡ್ ಐ ವಾಸ್ ಲೈಕ್ ವಾಟ್ ಅಬೌಟ್ ಮೈ ನೆಗೋಷಿಯೇಷನ್ ಸ್ಕಿಲ್? ನಾನು ಇಷ್ಟು ದಿನ ಕಷ್ಟಪಟ್ಟು ಹಂಗೆ ಮಾತಾಡ್ಬೇಕು, ಹಿಂಗೆ ಮಾತಾಡ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ, ಇದೆಲ್ಲ ಏನಾಯಿತು? ಆ್ಯಂಡ್ ದಟ್ ಕಾನ್ವರ್ಸೇಷನ್ ವಿಲ್ ನೆವರ್ ಹ್ಯಾಪನ್ ಅಗೇನ್. ಇನ್ಫ್ಯಾಕ್ಟ್ ಈವನ್ದು ಇಂಪಾರ್ಟೆಂಟ್ ಮೀಟಿಂಗ್ ಆಯಿತಾ, ಇದು ಕ್ಲೈಂಟಿಗೆ ನಾನು ಒಂದೇನೋ ಡೆಮೋ ಕೊಡಬೇಕಾಗಿರುತ್ತೆ. ಆ್ಯಂಡ್ ನಾನು ಕಂಪ್ಲೀಟ್ಲಿ ಇಂಥ ಲೈಫು ನಂದು, ಇಂಥದ್ದು ಹಿಂಗೆಲ್ಲ ಆಗುತ್ತೆ, ನನಗೆ ಹಿಂಗಾಗುತ್ತೆ ಅಂತ ನನಗೆ ಗೊತ್ತಿರುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ಲ್ಯಾಪ್ಟಾಪ್ ಚಾರ್ಜ್ ಫುಲ್ ಮಾಡ್ಕೊಂಡಿರ್ತೀನಿ. ಈವೊಂದು ವೈಫೈಗೋ ಕರೆಂಟ್ ಏನಾದರೂ ಹೋದ್ರೆ ಅಂದ್ಬಿಟ್ಟು ಮೊಬೈಲ್ ಡೇಟಾ ಕೂಡ ಆನ್ ಮಾಡಿ ಇಟ್ಕೊಂಡಿರ್ತೀನಿ ಬ್ಯಾಕಪ್ಪಿಗೋಸ್ಕರ. ಸೊ ಎಲ್ಲ ಕಂಪ್ಲೀಟ್ಲಿ ನಾನೇ ಸ್ಕ್ರೀನ್ ಶೇರ್ ಮಾಡಬೇಕಾಗಿರುತ್ತೆ. ಕಂಪ್ಲೀಟ್ಲಿ ಇಟ್ ಈಸ್ ಆಲ್ ಸೆಟ್. ಸೊ ದೆನ್ ಕರೆಕ್ಟ್ ಟೈಮಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡಿ ಒಂದು 5 ನಿಮಿಷ, ಒಂದು 10 ನಿಮಿಷ ಆಗಿ ನೀನು ಮಾತಾಡ್ತಾ ಇರಬೇಕು ಎಲ್ಲ. ಓಕೆ ಮಾತಾಡಿರ್ತೀನಿ, ಕರೆಕ್ಟಾಗಿ ಒಂದು 5 ನಿಮಿಷ ಆದ ತಕ್ಷಣ ನನ್ನ ಲ್ಯಾಪ್ಟಾಪ್ ಹಂಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದು ನಾನು ಒಬ್ಳಿಗೆ ಆಗುತ್ತಾ ಅಂತಲೇ ನನಗೆ ಗೊತ್ತಿಲ್ಲ. ಇದು ಔಟ್ ಆಫ್ ಸಿಲೆಬಸ್ ಆಯಿತಾ, ಲ್ಯಾಪ್ಟಾಪ್ ಹ್ಯಾಂಗ್, ಇದು ನನಗೆ ಗೊತ್ತಿರ್ರಿ ಇದು ಹೆಂಗಾಗತ್ತೆ ಅಂತೇಳಿ. ಅದೇ ಟೈಮಿಗೆ ಆಗಬೇಕಾ, ನನಗೇ ಆಗಬೇಕಾ? ಅಲ್ಲಿ ಗುರು ಎಲ್ಲರೂ ನನಗೆ ಆಗುತ್ತೆ ಅಂತ ಅಂದ್ಕೊಂಡು ಫುಲ್ ಪ್ಯಾನಿಕ್ ಆಗಿ, ಆಮೇಲೆ ನೆಕ್ಸ್ಟ್ ಅಗೇನ್ ರೀಸ್ಟಾರ್ಟ್ ಮಾಡಿ ಎಲ್ಲ ಮಾಡಿ ಅಷ್ಟೊತ್ತಿಗೆ ಕ್ಲೈಂಟ್ಸ್ ಕೂಡ ಕಾಲಲ್ಲಿ ಇರ್ತಾರೆ. ಒಂದಷ್ಟು ಆದಮೇಲೆ ನಾನು ಜಾಯ್ನ್ ಆಗ್ತೀನಿ, ಮೊಬೈಲಲ್ಲಿ ಜಾಯ್ನ್ ಆಗ್ತೀನಿ. ಐ ಕೆನಾಟ್ ಶೇರ್ ಮೈ ಸ್ಕ್ರೀನ್. ಅದೊಂದಷ್ಟು ಡ್ರಾಮಾ ನಡೆಯುತ್ತೆ. ಸೊ ಎಲ್ಲ ಹೆಂಗಂತಂದರೆ ಇಟ್ ಈಸ್ ನಾವು ಲೈಕ್ ಯೂನಿವರ್ಸಸ್ ಮೀ ಅಂತ ಆಗಿಬಿಟ್ಟಿದೆ. ಬಿಕಾಸ್ ಐ ಡೋಂಟ್ ನೋ ವಾಟ್ ಯೂನಿವರ್ಸ್ ಇಸ್ ಸೆಂಡಿಂಗ್ ಸಿಗ್ನಲ್ಸ್ ಅಂತ ಹೇಳಿ. ಇದು ಮೊನ್ನೆ ಆಗಿದ್ದು. ಆ್ಯಂಡ್ ನನ್ನ ಹತ್ರ ಇನ್ನೂ ಸ್ಕ್ರೀನ್ಶಾಟ್ ಇದೆ, ಓಕೆನಾ. ಸೊ ದೆರ್ ಇಸ್ ದಿಸ್ ಒನ್ ಬ್ರ್ಯಾಂಡ್, ಓಕೆ, ಆ ಬ್ರ್ಯಾಂಡ್ ಅವರು ಈ PR ಗುಡೀಸ್ನ ಎಲ್ರಿಗೂ ಕಳಿಸ್ತಾ ಇರ್ತಾರೆ. ಸೊ ಇವನ್ ಐ ಆಮ್ ಎಲಿಜಿಬಲ್ ಫಾರ್ ದಟ್ ಕ್ರೈಟೀರಿಯಾ ಅಂತ ಹೇಳಿರ್ತಾರೆ. ಸೊ ನಾನೇನು ಮಾಡ್ತೀನಿ, ಆ ವೆಬ್ಸೈಟಿಗೆ ಹೋಗ್ತೀನಿ, ನಾವು ಐ ಆಮ್ ಅಬೌಟ್ ಟು ಕ್ಲೇಮ್ ದಟ್. ಆ್ಯಂಡ್ ಗೆಸ್ ವಾಟ್ ಹ್ಯಾಪನ್ಸ್? ಎಕ್ಸಾಕ್ಟ್ಲಿ, ಕ್ಯಾಂಪೇನ್ ನಾಟ್ ಫೌಂಡ್. ಆ್ಯಂಡ್ ಅದು ನನಗೆ ಆಗಬೇಕಾ? ಆ್ಯಂಡ್ ಅವ್ರು ಕೇಳ್ತಿದ್ರೆ ಎಲ್ರಿಗೂ ಆಗಿದೆ, ನಿನಗೆ ಯಾಕೆ ಆಗ್ತಿಲ್ಲ? ಐ ಡೋಂಟ್ ನೋ ವಾಟ್ ಈಸ್ ದಟ್ ಎರರ್. ಆ್ಯಂಡ್ ದ್ಯಾಟ್ ಹ್ಯಾಪನ್ಸ್ ಓನ್ಲಿ ಟು ಮೀ. ಆ್ಯಂಡ್ ಐ ವಾಸ್ ಲೈಕ್,
ಅಟ್ ದಿಸ್ ಪಾಯಿಂಟ್ ಐ ಥಿಂಕ್ ಐ ಶುಡ್ ಗಿವ್ ಅಪ್ ಆಲ್ ದಿಸ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯೂಟ್ಯೂಬು ಬೇಡ, ಇದು ಬೇಡ, ಎಲ್ಲ ನನಗೆ ಆಗ್ತಾ ಇದೆ, ಹಾಕೊಂಡು ಹೊಡಿತಾ ಇದೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಈ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೂ ಕೂಡ 30 ಸೆಕೆಂಡ್ಸ್ ಆಗಿದೆ. ಕರೆಕ್ಟ್ 30 ಸೆಕೆಂಡ್ಸ್ ಆದಮೇಲೆ ಐಫೋನ್ ಸ್ಟೋರೇಜ್ ಇಸ್ ಫುಲ್ ಅಂತ ಬರುತ್ತೆ. ನನ್ನ ಲೈಫ್ ಡ್ರಾಮಾ ಅಲ್ಲ, ಇವನ್ ಮೈ ಐಫೋನ್ ಇಸ್ ಟಯರ್ಡ್ ಅಪ್ ಸ್ಟೋರಿಂಗ್ ಆಲ್ ಮೈ ಡ್ರಾಮಾ. ಎಲ್ರಿಗೂ ಲೈಫು ಸ್ಟ್ರೇಟ್ ಲೈನಲ್ಲಿದ್ದರೆ ನನಗೆ ಮಾತ್ರ ಜಿಗ್ಝ್ಯಾಗು, ರೋಲರ್ ಕೋಸ್ಟರು, ಪಾಟ್ ಹೋಲ್ ಎಲ್ಲ ಇರುತ್ತೆ. ಎಗೇನ್ಸ್ಟ್ ಆಲ್ ದಿಸ್ ಆಡ್ಸ್ ಐ ಶಾಟ್, ಎಡಿಟೆಡ್, ಅಪ್ಲೋಡೆಡ್ ಇಟ್ and you guys are watching it. That shows that I don't give up. Even you shouldn't either. Guys, if you like this video, please like, share, comment, subscribe. Thank you all. Thank you for your time. Love you.